ಹಲೋ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಟೆರೆಸ್ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ಜನ ಏನು ಕೇಳ್ತಾ ಇದ್ದೀರಾ, ಸ್ಟಾರ್ಟರ್ಸ್ಗೆ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಏನು ಬೆಳೆಯೋಕ್ಕೆ ತುಂಬ ಈಸಿ ಮತ್ತು ಉತ್ತಮ ಇರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ನೋಡಿ, ಇವಾಗ ಫ್ರೂಟ್ಸು ಈ ಥರ ಎಲ್ಲ ಬೆಳೆದಿದೆಯಲ್ಲ, ಫ್ರೂಟ್ಸ್ಗಿದೆಲ್ಲ ಹಾಕೊಬೇಕು ಅಂತಂದರೆ ನಿಮಗೆ ತುಂಬಾ ಟೈಮ್ ಬೇಕು ಮತ್ತು ತುಂಬಾ ಕೇರ್ ಬೇಕಾಗುತ್ತೆ. ಇದಕ್ಕೆಲ್ಲ ನಿಮಗೆ ಮನೆಯಲ್ಲಿ ಇವತ್ತು ಸ್ಟಾರ್ಟ್ ಮಾಡಬೇಕು ಸಿಂಪಲ್ ಆ್ಯಂಡ್ ಈಸಿಯಾಗಿ ಅಂತಂದರೆ ಸೊಪ್ಪು ಬೆಳೆಯೋದು. ಯಾವುದೇ ಸೊಪ್ಪಾಗಿರಲಿ, ಅದರಲ್ಲಿ ಈಸಿ ಅಂತಂದರೆ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ದಂಟು, ಪಾಲಕ್ಕು ಇವೆಲ್ಲ ಆರಾಮಾಗಿ ನೀವು ಬೆಳ್ಕೊಬೋದು. ಅದಕ್ಕೇನು ಅಷ್ಟೊಂದು ಕೇರು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಸುಮ್ಮನೆ ಹಿಂಗೆ ಆಗಿಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ಬೆಳೀತಾ ಇರುತ್ತೆ. ಸೊ ಇವತ್ತು ನಾನು ನಿಮಗೆಲ್ಲ ಕೊತ್ತಂಬರಿ, ಪುದೀನ, ದಂಟು, ಪಾಲಕ್ಕು ಇವನ್ನ 4 ಹೇಗೆ ಬೆಳೆಸೋದು ಅಂತ ತೋರಿಸ್ತೀನಿ. ಲೈವ್ ಆಗಿ ಹಾಕಿ ತೋರಿಸ್ತೀನಿ. ನೋಡಿ, ಆಲ್ರೆಡಿ ಪಾಟ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ. 4 ಪಾಟ್ ರೆಡಿ ಇದೆ. ಎಸ್, 4 ಪಾಟ್ ರೆಡಿ ಇದೆ. ಸುಮ್ಮನೆ ಟೈಮ್ ವೇಸ್ಟ್ ಬೇಡ ಅಂತ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈ 4ಕ್ಕೆ ಮಣ್ಣನ್ನು ತುಂಬ ಇಟ್ಟಿದ್ದೀನಿ. ಸ್ವಲ್ಪ ಮಣ್ಣು ಡೀಸೆಲ್ ಇಟ್ಟಿದ್ದೀನಿ. ಏನಕ್ಕೆ ಅಂತ ಆಮೇಲೆ ತೋರಿಸ್ತೀನಿ. ಸೊ ಇದು ಮಣ್ಣು, ಇದು ಬೀಜ, ಇದು ಮೆಂತ್ಯ ಸೊಪ್ಪು, ಪಾಲಕ್ಕು, ದಂಟು ಮತ್ತು ಕೊತ್ತಂಬರಿ ಬೀಜನ ಸ್ಪ್ಲಿಟ್ ಮಾಡಬೇಕಾಗುತ್ತೆ, ಆಮೇಲೆ ತೋರಿಸ್ಕೊಡ್ತೀನಿ. ಸೊ ಹೌದು, ಇನ್ನೊಂದು ಮಣ್ಣು ಮಿಕ್ಸ್ಚರ್ ಏನೇನು ಮಾಡ್ಕೊಬೇಕು ಅಂತಂದರೆ ನೋಡಿ ಸ್ನೇಹಿತರೆ, ಮನೆ ಮುಂದೆ ಸಿಗೋ ಮಣ್ಣೆ ಒಂದು ಯಾವಾಗಲೂ ಹೇಳ್ತಾ ಇರ್ತೀನಿ, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ಕೇಳಿ. 60% ಮಣ್ಣು, 30% ಕೊಕೋಪೀಟು, ಒಂದು 10% ಗೊಬ್ಬರ ಮತ್ತು ಒಂದು 5% ಮಿಕ್ಸನ್ನು ಹಾಕೊಬೋದು. ಇನ್ ಕೇಸ್ ನೀವು ಈ ವಿಡಿಯೋದಲ್ಲಿ ನಾನು ಮಿಕ್ಸ್ ಮಾಡೋದೆಲ್ಲ ತೋರ್ಸೋಕೆ ಹೋಗೋದಿಲ್ಲ. ಇನ್ ಕೇಸ್ ಏನಾದರೂ ನಿಮಗೆ ಪಾಟ್ ಮಿಕ್ಸಿಂಗ್ ವಿಡಿಯೋನೇ ಬೇಕು ಅಂತಂದರೆ ನಾನು ಆ ಲಿಂಕು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಆಲ್ರೆಡಿ ಒಂದು 1 ಮಂತ್ ಬ್ಯಾಕೆ ಮಾಡಿದ್ದೀರಿ ವಿಡಿಯೋನ, ಡಿಸ್ಕ್ರಿಪ್ಷನ್ಲಿ ಹಾಕಿದ್ದೀನಿ. ಬೇಕಂದ್ರೆ ನೀವು ಚೆಕ್ಔಟ್ ಮಾಡ್ಕೊಬೋದು ಆ ವಿಡಿಯೋನ. ಸೊ ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಎಲ್ಲಿಂದ ಶುರು ಮಾಡ್ತಾ ಇದ್ದೀವಿ? ಮೆಂತೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಮೆಂತೆ ಬೀಜ ಎಲ್ಲಿ ಸಿಕ್ತು ಅಂತಂದ್ರೆ ನಿಮ್ಮ ಕರೆಕ್ಟಾಗಿ ಅಡುಗೆ ಮನೆಗೆ ಹೋಗಿ ಯಾವುದೋ ಒಂದು ಡಬ್ಬದಲ್ಲಿ ಮೆಂತೆ ಸೊಪ್ಪು ಇರುತ್ತೆ, ಮೆಂತೆ ಸೊಪ್ಪಲ್ಲ, ಮೆಂತೆ ಕಾಳು. ಅದನ್ನು ಅಪ್ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಈ ಥರ ಹಾಕಬೇಕು. ಜಾಸ್ತಿ ಹಾಕ್ಬಿಟ್ಟಿದ್ದೀರಿ ಅಂತೆಲ್ಲ ಟೆನ್ಷನ್ ತೊಗೊಬೇಡಿ, ಚೆನ್ನಾಗೇ ಬರುತ್ತೆ. ಚೆನ್ನಾಗಿ ಬರುತ್ತೆ. ತುಂಬಾ ಜಾಸ್ತಿ ಹಾಕ್ಬಾರ್ದು, ತುಂಬಾ ಲೋ ಕೂಡ, ತುಂಬಾ ಕಡಿಮೆ ಕೂಡ ಇರಬಾರ್ದು. ನಾನು ಜಾಸ್ತಿ ಕೂಡ ಹಾಕ್ತಾಯಿಲ್ಲ, ಒಂದು ಮೀಡಿಯಮಾಗಿ ಹಾಕ್ತೀನಿ. ಯಾಕಂದರೆ ಅವಕ್ಕೆ ಕಾಂಪಿಟೇಷನ್ ಜಾಸ್ತಿ ಬಂದುಬಿಡುತ್ತೆ. ಸೊ ಒಂದು ತಕ್ಕ ಮಟ್ಟಿಗೆ ಹಾಕ್ತೀನಿ. ಸೊ ಇಷ್ಟೇ ಹಾಕೋದು ನಾನು, ಇದ್ರ ಮೇಲೆ ಹಾಕೋಕ್ಕೆ ಹೋಗಲ್ಲ. ಸಾಕು. ನೆಕ್ಸ್ಟ್ ಇದು ದಂಟು ಬೀಜ ಎಲ್ಲಿ ಸಿಕ್ತು ನಿಮಗೆ ಅಂತ ಕೇಳಿದ್ರೆ, ಓಕೆ, ಇವಾಗ ನಿಮಗೆ ಒಂದು 50 ಟೈಪ್ಸ್ ಆಫ್ ಸೀಡ್ಸು, ವೆಜಿಟೇಬಲ್ ಆಗಲಿ ಸೊಪ್ಪಾಗಲಿ ಇವೆಲ್ಲ ಬೇಕು ಅಂತಂದರೆ ಸ್ಟಾರ್ಟರ್ಸ್ಗೆ ತುಂಬಾ ಕಡಿಮೆ ಇರುತ್ತೆ. ಅಮೆಝಾನಲ್ಲಿ ನಿಮಗೆ 50 ಟೈಪ್ಸ್ ಆಫ್ ವೆರೈಟಿ ಸೀಡ್ಸ್ ಬೇಕು ಅಂತಂದರೆ ಒಂದು 100 ರೂಪಾಯಿ, 50 ರೂಪಾಯಿ, 80 ರೂಪಾಯಿನೂ ಇರಬೇಕು, 80 ರೂಪಾಯಿ ಇರಬೇಕು, 100 ರೂಪಾಯಿ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ನಿಮಗೆ ಒಂದು 50 ವೆರೈಟಿ ಸಿಗುತ್ತೆ. ಅದರ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಸ್ಟಾರ್ಟರ್ಸು ಟ್ರೈ ಮಾಡ್ಕೊಬೋದು. ಅಂದರೆ ಎಲ್ಲ ಒಂದು ಸ್ವಲ್ಪ ಬೀಜಗಳು ಬಂದಿರುತ್ತೆ, ಅದರಲ್ಲಿ ಟ್ರೈ ಮಾಡ್ಬೋದು. ನಾವು ಫಸ್ಟ್ ಅದನ್ನೇ ಟ್ರೈ ಮಾಡಿದ್ದು. ಸೊ ಈಗ ನಾನು ದಂಟನ್ನು ಹಾಕ್ತೀನಿ. ದಂಟು ಸ್ವಲ್ಪ ಚೆನ್ನಾಗಿ ಬರುತ್ತೆ, ದೊಡ್ಡ ಒಂದು ಈಸಿ ಶುದ್ಧ ಗಿಡ ಬರುತ್ತೆ. ಸೊ ತುಂಬ ಇದ್ರಷ್ಟು ಹಾಕಲ್ಲ ನಾನು, ಸ್ವಲ್ಪ ಇದ್ರಷ್ಟು ಹಾಕಿದ್ರೆ ತುಂಬ ಕಾಂಪಿಟೇಷನ್ ಆಗಿಬಿಡುತ್ತೆ ಅದಕ್ಕೆ. ಅದಕ್ಕೆ ನಾನು ಸ್ವಲ್ಪ ಹಾಕೊತೀನಿ. ಅದು ಕಾಣಿಸೋದಿಲ್ಲ, ಬೀಳೋದು. ನಾನು ಅದೇ ನೋಡ್ತಾ ಇದ್ದೀನಿ, ಕಾಣಿಸಲ್ಲ. ಬಟ್ ನಾನು ಬಂದಾಗ ಬೇಕಂದರೆ ಒಂದು ಸ್ವಲ್ಪ ಡೆನ್ಸಿಟಿ ನೋಡಿಕೊಂಡು ಎಷ್ಟು ಬಂದಿದೆ ನೋಡ್ಕೊಂಡು ಅದ್ರ ಮೇಲೆ ಗಿಡ ಕಿತ್ಬಿಟ್ಟು ಅಡುಗೆ ಹಾಕೊಂಡ್ಬಿಡೋದು. ಸೊ ವೇಸ್ಟ್ ಅಂತೂ ಆಗೋದಿಲ್ಲ. ನೋಡಿ ಪಾಪ ನಮ್ಮ ಪತಿರಾಯರು ಎಷ್ಟು ಸ್ವೆಟ್ ಆಗಿದೆ ಮಗು. ನೆಕ್ಸ್ಟು ಇದು ಪಾಲಕ್ ಸೊಪ್ಪು, ಪಾಲಕ್ ಬೀಜ ಒಂಥರ ಕಸ ಥರನೇ ಇರುತ್ತೆ ನೋಡೋಕ್ಕೆ, ಬಟ್ ಅದು ಪಾಲಕ್ ಬೀಜ. ಗೊತ್ತಾಗಲ್ಲ, ಒಬ್ರು ನೋಡೋದು ಬೀಜ ಅನಿಸಲ್ಲ, ಅದು ಬೀಜ ಥರನೇ ಇಲ್ಲ, ವಿಚಿತ್ರವಾಗಿರುತ್ತೆ. ಸೊ ಇದನ್ನು ಪಾಲಕ್ನ ಹಾಕ್ಕೊತೀನಿ. ನಾವು ಈ ಪಾಲಕ್ ಬೀಜ ತಂದು ಸ್ವಲ್ಪ ತುಂಬಾ ದಿನ ಆಗಿದೆ. ಸೊ ಇದು ಜರ್ಮಿನೇಷನು 50% ಬಿದೋಗಿರುತ್ತೆ. ಸೊ ನಾನು ಇದಕ್ಕೆ ಜಾಸ್ತಿ ಹಾಕ್ಕೊತೀನಿ. ಅರ್ಧಕ್ಕರ್ಧ ಬೀಜ ಬೆಳೆಯಲ್ಲ. ಅದೇನೋ ಚೆನ್ನಾಗಿ ಬಂತು ಅಂತಂದರೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಈಗ ಕೊತ್ತಂಬರಿಯಲ್ಲಿ ಏನು ಪ್ರಾಬ್ಲಮ್ಮು ಅಂತಂದರೆ, ಈ ಥರ ಒಂದು ಬೀಜ ಇದೆಯಲ್ಲ, ಇದರಲ್ಲಿ 2 ಗಿಡ ಬರುತ್ತೆ. ಸೊ ಇದನ್ನು ನೀವು ಸ್ಪ್ಲಿಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಥರ ನೀವು ಸ್ಪ್ಲಿಟ್ ಮಾಡ್ಕೊಬೇಕಾಗುತ್ತೆ ಕೊತ್ತಂಬರಿ ಬೀಜನ. ಈ ಥರ
ಈ ಥರ ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ. ಸೊ ಅದು ಮಾಡೋಕ್ಕೆ ಈಸಿ ಮೆಥಡ್ ಅಂತಂದರೆ ಆಲ್ರೆಡಿ ಇದೆ ಅದರಲ್ಲಿ. ಸೊ ಅಡುಗೆ ಮನೆಗೆ ಹೋಗಿ ನೋಡಿ ಆಲ್ರೆಡಿ ಮಾಡಿದ್ದೀರಿ. ಅಡುಗೆ ಮನೆಗೆ ಹೋಗಿ ಇದನ್ನೇ ತಗೊಂಬಂದ್ಬಿಟ್ಟು ಇರುತ್ತಲ್ವ ಇದನ್ನು ನೀವು ಮಾಡಿಕೊಡಿ ಅಷ್ಟೇ. ಅಷ್ಟೇ, ವೆರಿ ಈಸಿ. ಇನ್ನೊಂದು ಸ್ವಲ್ಪ ಮಾಡ್ಕೊತೀನಿ. ಜಾಸ್ತಿ ಹಾಕ್ತೀರಾ? ಸೊ ಇಷ್ಟು ಸಾಕಾಗಲ್ಲ. ಬೀಜಕ್ಕೆ ನೋವಾಗುತ್ತೆ ಅಂತ ಏನು ಅಂದ್ಕೊಂಡ್ರೆ ಜಾಸ್ತಿ ಪ್ರೆಷರ್ ಬೇಡ, ಜಾಸ್ತಿ ಕಡಿಮೆನೂ ಬೇಡ, ಏನಾಗಲ್ಲ, ಬರುತ್ತೆ ಗಿಡ. ಸೊ ಇವಾಗ ಇದನ್ನು ತಗೊತೀನಿ. ಇದರಲ್ಲಿ ಈ ಥರ ಹಾಕ್ತಾ ಬರ್ತೀನಿ. ನಮ್ಮದ್ರಲ್ಲಿ ಸೊಪ್ಪು ಆಲ್ಮೋಸ್ಟ್ ಎಲ್ಲ ಥರ ಸೊಪ್ಪು ಸಕ್ಸಸ್ಫುಲ್ಲಾಗಿ ಬೆಳೆದಿದ್ದೀರಿ. ಹೌದು. ಸ್ನೇಹಿತರೆ, ನಾವು ಇದೆಲ್ಲ ಬೆಳೆದು ಕೋಟ್ಯಾಂತರ ರೂಪಾಯಿ ಮಾಡಬೇಕು ಅಂತಲ್ಲ ಸ್ನೇಹಿತರೆ, ಇದೆಲ್ಲ ಮಾಡ್ತಾಯಿದ್ದೀವಿ. ಒಂದು ಜಸ್ಟ್ ನಮಗೊಂದು ಹಾಬಿ. ನೋಡಿ ಇಷ್ಟು ಹಾಕ್ಕೊಂಡಿದ್ದೀರಿ. ನಾವು ಯಾವಾಗಲೂ ಕೆಲಸ ಮಾಡ್ತಾನೇ ಇರ್ತೀವಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು. ಹಾಸಿಗೆ ಮೇಲೆ ಕೂತ್ಕೊಂಡ್ವಿ ಅಂದರೆ ತಿನ್ನೋದು ಅಲ್ಲೇ, ಮಲಗೋದು ಅಲ್ಲೇ, ಕೆಲಸ ಮಾಡೋದು ಅಲ್ಲೇ. ಸೊ ಮನೆಯಿಂದ ಈಚೆನೇ ಹೋಗಲ್ಲ ಏನಕ್ಕೂ ಜಾಸ್ತಿ. ಅದಕ್ಕೋಸ್ಕರ ಈ ಥರ ಏನಾದರೂ ಗಾರ್ಡನಿಂಗ್ ಥರ ಮಾಡಿಕೊಂಡ್ರೆ ನಮಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಮೈಂಡು ಫ್ರೆಶ್ ಅನಿಸುತ್ತೆ ಅನ್ನೋ ರೀಸನ್ಗೆ ಮಾಡ್ತಾ ಇರೋದು. ನೋಡಿ ಸ್ನೇಹಿತರೆ, ಈಗ ಈ ಮಣ್ಣು ತಂದಿಟ್ಟಿದ್ರಿ ನೋಡಿ, ಸೀಡ್ಸ್ ಎಲ್ಲ ಚೆಲ್ಲೋದು ಗಾಳಿಗೆ. ಈಗ ಮಣ್ಣು ಎಷ್ಟು ಹಾಕಬೇಕು ಅಂತಂದರೆ, ಬೀಜ ಇಷ್ಟಪ್ಪ ಆಯಿತಾ, ಆದರೆ 2-3 ಮಣ್ಣು ಹಾಕಿ. ಇನ್ಕೇಸ್ ಇಷ್ಟಪ್ಪ ಆಯಿತಾ ಬೀಜ, ಆದರೆ 2-3 ಮಣ್ಣು ಹಾಕಿ. ಸೊ ಆ ಲೆವೆಲ್ಗೆ ಬೀಜ ಇಷ್ಟಿಷ್ಟು ಇರೋದ್ರಿಂದ ಒಂದು ಸ್ವಲ್ಪ ಒಂದು ಅರ್ಧ ಸೆಂಟಿಮೀಟ್ರ್, 3/4 ಸೆಂಟಿಮೀಟ್ರ್ ಅಷ್ಟು ಮಣ್ಣನ್ನು ಹಾಕ್ಕೊತೀನಿ. ಮತ್ತು ಸ್ನೇಹಿತರೆ, ಯಾರಿಗೆಲ್ಲ ಗಾರ್ಡನಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ, ಅಲ್ವಾ ಪತಿರಾಯರೇ? ಹಾಕಿ ಸ್ನೇಹಿತರೆ, ನೋಡೋಣ ಎಷ್ಟು ಜನಕ್ಕೆ ಗಾರ್ಡನಿಂಗಲ್ಲಿ ಇಂಟ್ರೆಸ್ಟ್ ಇದೆ ನೋಡೋಣ. ಕೆಲವರಿಗೆ ಇಂಟ್ರೆಸ್ಟ್ ಇರಲ್ಲ, ಕೆಲವರಿಗೆ ಅನ್ನೋ ಥರ ಅನಿಸುತ್ತೆ. ಇನ್ನು ಕೆಲವರಿಗೆ ಮಾಡೋಕ್ಕೆ ಟೈಮ್ ಇರಲ್ಲ. ಸೊ ಟೈಮ್ ಇಲ್ಲ ಅಂದರೂ ಕೂಡ ದಿನದಲ್ಲಿ 1 ಅವರ್ ಫ್ರೀ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂಥರ ನಮಗೂ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಯಾವಾಗ್ಲೂ. ಸೊ ನೆಕ್ಸ್ಟ್ ಪಾಟ್ ನೋಡಿ, ಸಪೋಟ. ಯಾರೋ ಕಮೆಂಟಲ್ಲಿ ಕೇಳಿದರು ಇದೆಯಾ ಅಂತ ಕೇಳಿದರು. ನೋಡಿ ಇದೆ, ಫ್ಲವರಿಂಗ್ ಆಗ್ತಾ ಇದೆ, ಬಟ್ ಇನ್ನೂ ಕಾಯಿ ಸೆಟ್ ಆಗಿಲ್ಲ. ಇಷ್ಟುದ್ದ ಆಗಿದೆ, ನೋಡಬೇಕು ಯಾವಾಗ ಕಾಯಿ ಬರುತ್ತೋ. ನೋಡಿ, ಇಲ್ಲಿ ನಮ್ಮ ಪತಿರಾಯರು ಮಣ್ಣು ಹಾಕ್ತಾ ಇರಲಿ ಅಷ್ಟರೊಳಗಡೆ ಇಲ್ಲಿ ನೋಡಿ ಡ್ರ್ಯಾಗನ್ ಫ್ರೂಟ್ ಫ್ಲವರಿಂಗ್ ಆಗಿದೆ. ನೋಡಿ, ಇದು ಸ್ಟ್ಯಾಂಡ್ ಮಾಡಿ ಸ್ವಲ್ಪ ದಿನ ಆಯಿತು. ಈ ಸ್ಟ್ಯಾಂಡ್ ಯಾವ ಥರ ಮಾಡಿದ್ರು ಅನ್ನೋದು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೂಡ ಹೋಗಿ ಬೇಕಂದರೆ ಚೆಕ್ ಮಾಡಿ ನೋಡ್ಬೋದು. ಇದು ಸ್ಟ್ಯಾಂಡ್ ಮಾಡಿದ್ದು ಖುಷಿಗೆ ಅಂತ ಹೇಳೋಕ್ಕಾಗಲ್ಲ, ಫ್ಲವರ್ ಬಂದಿದೆ. ಇಲ್ಲೂ ಒಂದಿತ್ತು ಇಲ್ಲಿ, ಅದನ್ನು ಈಗ ಕಿತ್ತಾಕ್ದೆ ನಾನು, ಅದು ಚೆನ್ನಾಗಿ ಬಂದಿರಲಿಲ್ಲ, ಡೆವಲಪ್ ಇರಲಿಲ್ಲ. ಇವಾಗ ಕೊತ್ತಂಬರಿ ಸೊಪ್ಪಿಗೆ ಮಣ್ಣು ಹಾಕ್ತಾ ಇದ್ದಾರೆ ನಮ್ಮ ಪತಿರಾಯರು. ನೋಡಿ, ಮಿರಾಕಲ್ ಫ್ರೂಟ್. ಇದನ್ನು ತಿನ್ಬಿಟ್ಟು ನಿಂಬೆಹಣ್ಣು ತಿಂದರೂ ಕೂಡ ಸ್ವೀಟಾಗಿ ಅನಿಸುತ್ತೆ. ನಿಂಬೆಹಣ್ಣು ಅಂದಾಗ ನಿಂಬೆಹಣ್ಣು ಇಲ್ಲಿ ನೋಡಿ, ಎಲ್ಲ ಕಡೆ ನಿಂಬೆಹಣ್ಣು ಬಿಡ್ತಾ ಇದೆ. ಇದು ನೋಡಿ ಎಷ್ಟು ಬಿಟ್ಟಿದೆ ನಿಂಬೆಹಣ್ಣು ಎಲ್ಲ ಕಡೆ. ನೋಡಿ ಇಲ್ಲಿ ಎಲ್ಲ ಕಡೆ ಫ್ಲವರ್ ಆಗಿದೆ, ಕಾಯಿ ಆಗಿದೆ. ಈ ಸಲ ಪಕ್ಕ ನಿಂಬೆಹಣ್ಣು ಜಾಸ್ತಿ ಬರುತ್ತೆ. ನೋಡಿ, ಇದು ಫಸ್ಟ್ ಆಗಿರೋ ನಿಂಬೆಹಣ್ಣು, ಇನ್ನೂ ಹಣ್ಣಾಗಿಲ್ಲ. ಹಣ್ಣಾಗಲಿ ಅನ್ನೋದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಮಣ್ಣು ಹಾಕಿದ್ದಾಯಿತು.
ಇಲ್ಲಿಗೆ ಎತ್ಕೊಂಡು ಹೋಗ್ತಿದ್ದೀರಾ ಪತಿರಾಯರೇ? ಮಂಟು ಅಷ್ಟು ಇರ್ತದೆ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀವಿ ಅವಕ್ಕೆಲ್ಲ. ನೀರು ಎತ್ಕೊಂಡು ಬರಲಿ. ಕಬ್ಬು ನೋಡಿ, ಕಬ್ಬು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಸಲ ಸಂಕ್ರಾಂತಿಗೆ ಆಗ್ಬೋದು ಅನ್ಕೋತೀನಿ. ಕಬ್ಬು ಚೆನ್ನಾಗಾಗಿದೆ. ಕೆಲವರು ನೀರು ಯಾವ ಥರ ಹಾಕೋದು ಅಂತಲೂ ಕೇಳ್ತಾರೆ. ಈ ಥರ ಜಸ್ಟು ಚಿಮ್ಕಿಸ್ಕೊಂಡ್ರೆ ಸಾಕು, ಜಾಸ್ತಿ ಎಲ್ಲ ಏನು ಹಾಕೋದು ಬೇಡ, ಲೈಟಾಗಿ ಹಾಕ್ಕೊಳ್ಳಿ ಸಾಕು. ನೋಡ್ಕೊಳ್ಳಿ ಮಣ್ಣು ಎಷ್ಟು ವೆಟ್ಟಿದೆ ಅನ್ನೋದು ನೋಡ್ಕೊಳ್ಳಿ. ಜಾಸ್ತಿ ವೆಟ್ಟಿತ್ತು ಅನ್ನೋ ಹಂಗಿದ್ರೆ ನೋಡಿ, ಇಷ್ಟು ವೆಟ್ಟಿತ್ತು ಅನ್ನೋ ಹಂಗಿದ್ರೆ ನೀರು ಹಾಕೋದು ಬೇಡ. ಸೊ ಇಲ್ಲ ಈ ಥರ ಒಂದು ಸ್ವಲ್ಪ ಎಷ್ಟು ಬೇಕು ಹಾಕ್ಬೋದು ಬೀಜ ಹಾಕಿದ್ಮೇಲೆ. ಈ ಥರ ಲೈಟಾಗಿ ಡ್ರೈ ಆಗಿದೆ ಈ ಥರ ಅಂದಾಗ ನೀರು ಹಾಕ್ಕೊಳ್ಳಿ. ಅದು ಚಿಗುರೋಡಿವರೆಗೂ ಎಷ್ಟು ಬೇಗ ಹಾಕ್ಕೊಬೋದು, ಯಾಕಂದರೆ ಜರ್ಮಿನೇಷನ್ ಇರುತ್ತಲ್ವಾ, ಅಷ್ಟು ಬೇಗ ಕೊಳ್ತೋಗಲ್ಲ ಗಿಡ. ಬಟ್ ಏನಂತಂದರೆ ಒಂದು ಗಿಡ ಆಗ್ತಾ ಇದ್ದಂಗೆ ನೀರು ಜಾಸ್ತಿ ಇತ್ತಂದರೆ ಗಿಡ ಕೊಳ್ತೋಗುತ್ತೆ. ಎಸ್. ಮತ್ತು ಸ್ನೇಹಿತರೆ, ಈಗ ನಾವು 4 ಪಾಟ್ ಮಾಡಿ 4 ಸೊಪ್ಪು ಹಾಕಿದ್ದೀರಲ್ವಾ, ಇದು ಕ್ಲೀನಾಗಿ ಬೆಳೆದು ಒಂದು ತಕ್ಕ ಮಟ್ಟಿಗೆ ಬೆಳೆದು ಅದನ್ನ ಹಾರ್ವೆಸ್ಟಿಂಗ್ ಮಾಡೋ ವಿಡಿಯೋ ನೋಡಬೇಕಾ? ಹಾಗಾದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಖಂಡಿತ ಮಾಡ್ತೀನಿ. ಈ ಗಾರ್ಡನಿಂಗ್ ಮಾಡೋದು ಒಂಥರ ಎಕ್ಸಸೈಸ್ ಥರ. ಆರಾಮಾಗಿ ಕೂತಿದ್ದ ಕಡೆನೇ ಕೂತ್ಕೊಂಡಿರೋರಿಗೆ ಒಂದು ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಅಲ್ವಾ ಪತಿರಾಯರೇ? ಎಕ್ಸಸೈಸ್ ಆಗುತ್ತೆ, ಒಂದು ಸ್ವಲ್ಪ ಮನೆ ತರಕಾರಿನೂ ಆಗುತ್ತೆ, ಗಿಡದ ಜೊತೆ ಒಂಥರ ಓಡಾಡ್ತಾ ಇದ್ದಾಗುತ್ತೆ, ಪೀಸ್ಫುಲ್ ಆಗಿರುತ್ತೆ. ಒಂದೊಂದು ಬೀಜ ಕಾಣಿಸ್ಕೊಳ್ಳುತ್ತೆ ಮೇಲೆ, ಬಟ್ ಓಕೆ ಏನಾಗಲ್ಲ, ತೊಂದರೆ ಇಲ್ಲ. ಸೊ ಸ್ನೇಹಿತರೆ, ಕೊತ್ತಂಬರಿ, ಪಾಲಕು, ಮೆಂತೆ ಮತ್ತು ದಂಟು ಇವೊಂದು 4 ಪಾಟ್ ರೆಡಿಯಾಗಿದೆ. ಇನ್ನೊಂದು ವಾರದಲ್ಲಿ ಎಲ್ಲ ಮೊಳಕೆ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒನ್ಸ್ ಗಿಡ ಬಂದಮೇಲೆ ನಿಮ್ಗೊಂದು ಅಪ್ಡೇಟ್ ವಿಡಿಯೋ ಮಾಡ್ತೀನಿ. ಅಂದರೆ ಹಾರ್ವೆಸ್ಟಿಂಗ್ ಮುಂಚೆನೇ ಒಂದು 10 ಡೇಸ್ ಒಳಗಡೆ ಒಂದು ಸ್ವಲ್ಪ ಯಾವ ರೀತಿ ಬರುತ್ತೆ ನೋಡಿಕೊಂಡು ಒಂದು ವೀಡಿಯೋನ ಮಾಡ್ತೀರಿ. ಇನ್ ಕೇಸ್ ಆ ವಿಡಿಯೋ ನೀವು ನೋಡಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಪಾರ್ಟ್ 2 ಅಂತ. ಸೊ ಇನ್ ಕೇಸ್ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಅದು ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ, ಸ್ಟಾರ್ಟರ್ಸ್ಗೆ ಯಾವ ರೀತಿ ಬೆಳಿಬೇಕು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ಇದೇ ಥರದ ವೀಡಿಯೋಸ್ಗಾಗಿ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಅಲ್ಲಿವರೆಗೂ ಪೀಸ್.